ನಮ್ಮ ರಾಜ್ಯದ ಜೈಲುಗಳಲ್ಲಿ ಅಸಲಿಗೆ ಏನು ನಡೀತಾ ಇದೆ, ಏನಾಗ್ತಾ ಇದೆ? ಕಾರಾಗೃಹ ಎಡಿಜಿಪಿ ಅವರೇ, ನೀವು ಈ ಸುದ್ದಿಯನ್ನು ನೋಡಲೇಬೇಕು. ಜೈಲುಗಳಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಗಾಂಜಾ ಸಾಗಾಟ. ಏನು ಇವತ್ತು ನಿನ್ನೆಯ ಕರ್ಮಕಾಂಡನ ಇದು? ಇವತ್ತು ನಿನ್ನೆದಲ್ವಲ್ಲ? ಏನು ನಿಮಗೆ ಗೊತ್ತೇ ಇಲ್ವಾ ಈ ಕತೆ? ಯಾವಾಗಲೂ ನಡೀತಾನೆ ಇದೆ. ಗಾಂಜಾ ಒಳಗೋಗುತ್ತೆ, ಡ್ರಗ್ಸ್ ಒಳಗೋಗುತ್ತೆ, ಸರಾಯಿ ಹೋಗುತ್ತೆ, ಎಲ್ಲ ಹೋಗುತ್ತೆ. ಎಲ್ಲದರ ಬಗ್ಗೆಯೂ ಕೂಡ ಆಗಾಗ ಸುದ್ದಿ ಬರ್ತಾನೆ ಇರುತ್ತೆ. ಅಲೋಕ್ ಕುಮಾರ್ ಅವರು ಚಾರ್ಜ್ ತೆಗೆದುಕೊಂಡ ನಂತರವೂ ಕೂಡ ಇದು ನಡೀತಾ ಇದೆಯಲ್ಲ, ಅದು ಆಶ್ಚರ್ಯ. ಜೈಲಿನ ಕೈದಿಗಳಿಗೆ ಪೂರೈಕೆ ಆಗ್ತಾ ಇದೆ ಗಾಂಜಾ ಮತ್ತು ಮೊಬೈಲ್. ಗಾಂಜಾ ಮೊಬೈಲ್ ಪೂರೈಕೆಗೆ ಹೊಸ ಮಾರ್ಗ ಕಂಡುಕೊಂಡಿದ್ದಾರೆ ಖದೀಮರು. ಟೇಪ್ ಸುತ್ತಿ ಕಾಂಪೌಂಡ್ ಮೇಲೆ ಗಾಂಜಾ ಎಸೆತಾ ಇದ್ದಾರೆ ಖದೀಮರು. ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ಪ್ಯಾಕ್ ಸಿಗರೇಟ್, 1 ಮೊಬೈಲ್, 1 ಸಿಮ್, 170 ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಈಗ ಹಂಗಾಗಿನೇ ಕೇಳ್ತಾ ಇರೋದು, ನಮ್ಮ ರಾಜ್ಯದ ಜೈಲುಗಳಲ್ಲಿ ಅಸಲಿಗೆ ಏನು ನಡೀತಾ ಇದೆ? ಅದೇನು ಜೈಲಾ, ರೆಸಾರ್ಟಾ? ನೋಡಿ, ಅಲ್ಲಿ ಟೇಪ್ ಸುತ್ತಿರುವಂಥ ಗಾಂಜಾ ಪ್ಯಾಕ್ ಅದು. ಸೊ ಅದನ್ನು ಜೈಲಿನ ಕಾಂಪೌಂಡ್ ಇರುತ್ತಲ್ಲ, ಗೋಡೆ ಇರುತ್ತಲ್ಲ, ಅದೇನು ಚಿಕ್ಕ ಗೋಡೆ ಅಲ್ಲ, ಬಟ್ ಅದನ್ನು ದಾಟಿಸ್ತಾರೆ, ಎತ್ತಿ ಬಿಸಾಕ್ತಾರೆ ಅದರ ಮೇಲೆ. ಒಳಗಡೆ ಇದ್ದಂಥ ಕೈದಿ ಸಂಬಂಧಪಟ್ಟಂಥವನು ಅದನ್ನು ತಗೊಂಡು ಹೋಗ್ತಾನೆ ಒಳಗಡೆ. ರಾಜಾರೋಷವಾಗಿ ನಡೀತಾ ಇದೆ ಗಾಂಜಾ ಸಾಗಾಟ ಅಲ್ಲಿ. ಅಲೋಕ್ ಕುಮಾರ್ ಭೇಟಿ ನಂತರವೂ ಕೂಡ ನಿಲ್ತಾ ಇಲ್ಲ ಅಕ್ರಮ. ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹದಲ್ಲಿ ಈಗ ಆಗಿರುವಂಥ ಘಟನೆ ಇದು. ಅಲೋಕ್ ಕುಮಾರ್ ಅವರು ಎಂಥ ಸ್ಟ್ರಿಕ್ಟ್ ಆಫೀಸರ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಬಟ್ ಅವರು ಚಾರ್ಜ್ ತೆಗೆದುಕೊಂಡ ಮೇಲೆ ಮೇ ಬಿ ಇನ್ನು ಮುಂದೆ ಆದರೂ ಇದೆಲ್ಲ ಸರಿ ಹೋಗಬಹುದು ಅಂತ ಹೇಳಿ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಬಟ್ ಅವರು ಚಾರ್ಜ್ ತೆಗೆದುಕೊಂಡ ನಂತರವೂ ಕೂಡ, ಕಾರಾಗೃಹದ ADGP ಆದ ನಂತರವೂ ಕೂಡ ಈ ರೀತಿಯಾಗಿ ಮುಂದುವರೆದಿದೆ ಅಂದರೆ ನಿಜಕ್ಕೂ ಆಶ್ಚರ್ಯ. ಹಾಗಾದರೆ ಎಂಥ ಸ್ಟ್ರಿಕ್ಟ್ ಆಫೀಸರ್ ಬಂದರೂ ಇದನ್ನು ತಡೆಯೋಕ್ಕಾಗಲ್ವಾ? ಈಗ ಆ ಪ್ರಶ್ನೆ ಉದ್ಭವ ಆಗುತ್ತೆ. ಅಲೋಕ್ ಕುಮಾರ್ ಅಂತ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಇದ್ದರೂ ಕೂಡ ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹದಲ್ಲಿ ಈ ರೀತಿಯಾಗಿ ಗಾಂಜಾ ಸಪ್ಲೈ ಆಗುತ್ತೆ ಅಂದರೆ ಏನರ್ಥ? ಜೈಲಿನ ಕೈದಿಗಳಿಗೆ ಗಾಂಜಾ ಮತ್ತು ಮೊಬೈಲ್ ಪೂರೈಕೆ ಆಗ್ತಾ ಇದೆ, ತಡೆಯೋದಕ್ಕೆ ಮಾತ್ರ ಆಗ್ತಾ ಇಲ್ಲ. ಗಾಂಜಾ ಮೊಬೈಲ್ ಪೂರೈಕೆಗೆ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಖದೀಮರು. ಈಗ ಡೈರೆಕ್ಟಾಗಿ ಗೇಟ್ ಒಳಗಡೆಯಿಂದ ಹೋಗ್ತಾ ಇಲ್ಲ ಗಾಂಜಾ, ಸ್ಟ್ರಿಕ್ಟ್ ಮಾಡಿದ್ದಾರೆ ಹಾಗಾಗಿ. ಬಟ್ ಕಾಂಪೌಂಡ್ ಎಗರಿ ಅಥವಾ ಕಾಂಪೌಂಡಿಂದ ಬಿಸಾಕ್ತಾರೆ, ಕಾಂಪೌಂಡ್ ಮೇಲಿಂದ ಬಿಸಾಕ್ತಾರೆ ಗಾಂಜಾವನ್ನು, ಮೊಬೈಲನ್ನು ಟೇಪ್ ಕಟ್ಟಿ. ಅಂದರೆ ಅದಕ್ಕೆ ಏನೂ ಪೆಟ್ಟಾಗಬಾರ್ದು. ಒಳಗಡೆ ಇದ್ದಂಥ ಗಾಂಜಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದಕ್ಕೆ ಏನೂ ಆಗಬಾರ್ದು. ಆ ರೀತಿಯಾಗಿ ಫುಲ್ ಪ್ಯಾಕ್ ಮಾಡಿ ಅದನ್ನು ಬಿಸಾಕ್ತಾರೆ ಒಳಗಡೆ. ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. 2 ಪ್ಯಾಕ್ ಸಿಗರೇಟ್ ಇದೆ ಅದರಲ್ಲಿ, 1 ಮೊಬೈಲ್, ಜೊತೆಗೆ 1 ಸಿಮ್, 170 ಗ್ರಾಂ ಗಾಂಜಾ, ಇದೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ.